ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಾಫ್ಟಾಗಿ ಹಾಗೆ ಸಿಂಪಲ್ಲಾಗಿ ತುಂಬ ಬೇಗ ಆಗೋ ಅಂಥ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ರೆಸಿಪಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಕ್ಕಿ ರೊಟ್ಟಿ ಎಲ್ಲರ ಮನೆಗೂ ಮಾಡೇ ಮಾಡ್ತೀವಿ. ಸಿಂಪಲ್ಲಾಗಿ ತುಂಬ ಕಷ್ಟ ಬೀಳದೆ ಮತ್ತು ಸಾಫ್ಟಾಗೂ ಇರಬೇಕು. ಆ ಥರ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನ್ಯೂ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಮೆಥಡು ಒಂದು ಸತಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಅಕ್ಕಿ ರೊಟ್ಟಿ ನಿಮಗೆ ತೋರಿಸ್ತಾ ಇರೋದು. ನಾನು ಇಲ್ಲಿ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ನೀವೇನು ಬೇಕಾದರೂ ಕಾಂಬಿನೇಷನ್ ಆಗಿ ತೊಗೊಬೋದು. ಚಟ್ನಿ ಆಗಲಿ, ಎಣ್ಣೆಗಾಯಿ ಆಗಲಿ, ಎಲ್ಲನೂ ನಿಮಗೆ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ, ನೀರು ಜಾಸ್ತಿ ಹಾಕಬೇಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋ ಅಷ್ಟರಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪನೇ ಹಾಕಿ ಒಂದೇ ಸಮನೆ ಹಾಕಿದ್ರೆ ಗಂಟಾಗೋಗುತ್ತೆ. ಮತ್ತು ನೀವು ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ನೀರು ಜೊತೆ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಲಿಡ್ ಮುಚ್ಚಿಡಿ. ಮತ್ತು ಇಲ್ಲಿ ನೀವು ಪದೇ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ನೀವು ಲಿಡ್ ಮುಚ್ಚಿಟ್ರೆ ಅಷ್ಟೇ ಸಾಕು. ಅದರಲ್ಲೇ ಅಕ್ಕಿ ಹಿಟ್ಟೆಲ್ಲ ಬೆಂದೇ ಹೋಗಿಬಿಡುತ್ತೆ. ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಒಂದು 5 ನಿಮಿಷ ಲಿಡ್ ಮುಚ್ಚಿಟ್ಬಿಟ್ಟು ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ನೀಟಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ನಾದ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ಆಲ್ರೆಡಿ ಬೆಂದಿರುತ್ತೆ ಹಿಟ್ಟು. ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ನಾದಕ್ಕಾಗಲ್ಲ. ಚಪಾತಿ ಲಟ್ಸೋ ಥರ ನಾದ್ಕೊಂಡು ನೀಟಾಗಿ ಉಂಡೆ ಕಟ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ನಾದ್ಕೊಳ್ಳಿ. ಮಾತ್ರ ನಾದ್ಕೊಳ್ಳೋದು ತುಂಬ ಚೆನ್ನಾಗಿ ಮಾಡಬೇಕು, ಯಾಕಂದರೆ ನೀವು ಅಕ್ಕಿ ರೊಟ್ಟಿ ಹಾಕಿದಾಗ ಅದು ಚೆನ್ನಾಗಿ ಉಪ್ಕೊಬೇಕು. ಸೊ ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಎಲ್ಲನೂ ನಾದ್ಕೊಂಡಾದಮೇಲೆ ನಿಮಗೆ ಎಷ್ಟು ದಪ್ಪ ಅಕ್ಕಿ ಹಿಟ್ಟು ಬೇಕೋ ಅಷ್ಟನ್ನು ನೀವು ಬಾಲ್ ಆಕಾರದಲ್ಲಿ ಮಾಡಿಕೊಂಡು ಸ್ವಲ್ಪ ಒಣಗಿದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಂತರ ನಿಮಗೆ ಲಟ್ಸಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಸೇಮ್ ಚಪಾತಿ ಥರನೇ ಬರುತ್ತೆ. ಎಲ್ಲೂ ನಿಮಗೆ ಸ್ವಲ್ಪನೂ ಹರಿಯಲ್ಲ, ನೀಟಾಗೂ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಲಟ್ಟಿಸ್ಕೊಬೋದು, ಇಲ್ಲ ಎಷ್ಟು ದಪ್ಪ ಬೇಕಾದರೂ ಲಟ್ಟಿಸ್ಕೊಬೋದು. ಅಕ್ಕಿ ರೊಟ್ಟಿ ಸ್ವಲ್ಪ ತೆಳ್ಳಗಿದ್ರೆ ತಿನ್ನೋದಕ್ಕೂ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಈ ಥರ ನೀವು ಮಾಡಿಕೊಂಡು ನಂತರ ಕಾದಿರೋ ಅಂಥ ತವ ಮೇಲೆ ಲಟ್ಸಿರೋ ಅಂಥ ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ಒಂದು ಸತಿ ನೀರು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಅಕ್ಕಿ ರೊಟ್ಟಿಗೆ ಎಣ್ಣೆ ಹಾಕೋದು ಅವಶ್ಯಕತೆ ಇರಲ್ಲ. ಕ್ಲೀನಾಗಿ ಎಲ್ಲ ಕಡೆಯೂ ನೀಟಾಗಿ ನೀರು ಹಚ್ಚಿಬಿಟ್ಟು ನಂತರ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ರೊಟ್ಟಿಯನ್ನು ತಿರುವಾಕ್ಬೋದು. ನೀವು ಬೇಯಿಸೋದಕ್ಕೆ ಲೋ ಫ್ಲೇಮ್ ಇಟ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಒಳಗೆಲ್ಲ ಬೆಂದಿರುತ್ತೆ ಮತ್ತು ನಿಮಗೆ ಸಾಫ್ಟಾಗೂ ಇರುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಕಡೆಯೂ ತಿರುಗಿಸಿ ಎಡ್ಜಸ್ ಎಲ್ಲ ನೀಟಾಗಿ ನೀವು ಬೇಯಿಸಿದ್ರೆ ರೆಡಿಯಾಗಿದೆ. ನೋಡಿ, ಸಾಫ್ಟಾಗಿರೋ ಅಂಥ ಅಕ್ಕಿ ರೊಟ್ಟಿ. ಇದು ತುಂಬ ಮೃದುವಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಆಗಲಿ, ಪಲ್ಯ ಆಗಲಿ, ಸೊಪ್ಪಿನ ಪಲ್ಯ ಆಗಲಿ ಏನು ಬೇಕಾದರೂ ತೊಗೊಬೋದು. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ. ಒಳಗೆಲ್ಲನೂ ನೀವು ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಮುಂಚೆನೇ ಅಕ್ಕಿ ರೊಟ್ಟಿ ಬೆಂದಿದೆ. ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಈ ಥರ ನೀವು ಬೇಯಿಸಿದ್ರೆ ಸಾಕು. ನಾನಿಲ್ಲಿ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ನಿಮಗೆ ಅಕ್ಕಿ ರೊಟ್ಟಿ ಜೊತೆ ಏನು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.